ನಮಸ್ತೆ ಸ್ನೇಹಿತರೆ, ಇದು ನೆನೆ ಗುರುವಾರದ ಲಾಗ್. ಇದು ನೆನೆ ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಮಗ ಬಂದು ಮಮ್ಮಿ ಪೂರಿ ಮಾಡಿ ಅಂದ. ಬಿಸಿಲು ಕೊಣೋ ಆಯಿಲ್ ಐಟಮ್ ಬೇಡ ಅಂತ ಹೇಳಿ ಚಪಾತಿನೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರಿ, ಈ ಕಡೆ ಗ್ರೇವಿಗೆಲ್ಲ ನಾನು ಒಗ್ಗರಣೆಗೆ ಹಾಕೊಂಡೆ. ಮಶ್ರೂಮ್ನ ಡೈರೆಕ್ಟಾಗಿ ನಾವು ಹಾಕೋದ್ರಿಂದ ತುಂಬಾನೇ ನೀರು ಬಿಟ್ಕೊಂಡು ಗ್ರೇವಿ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಈ ಕಡೆ ಇನ್ನೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಹಾಕಿ ನಾನು ಮಶ್ರೂಮ್ನ ಒಗ್ಗರಣೆಗೆ ಹಾಕ್ತಿದ್ದಕ್ಕೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅದು ನೀರನ್ನೆಲ್ಲ ಇಂಗಿಸ್ಕೊಂಡು ಈ ಕಡೆ ಗ್ರೇವಿ ರೆಡಿ ಆದಮೇಲೆ ನಾನು ಮಶ್ರೂಮ್ನ ಹಾಕಿ ಕೊನೆಗೆ ಫೈನಲಿ ನಾನು ಮೇಥಿ ಸೊಪ್ಪು ಹಾಕಿ ಸ್ಟವ್ನ ಸ್ಲಿಮ್ ಮಾಡಿದೆ. ಆಮೇಲೆ ನಮಗೆ ಎಷ್ಟು ಥಿಕ್ನೆಸ್ ಆಗಬೇಕೋ ಅಷ್ಟು ನಾವು ಮಾಡ್ಕೊಬೋದು ಗಟ್ಟಿಯಾಗಿ. ಆಮೇಲೆ ನಾನು ಕಾಲೇಜಿಗೆ ಟೈಮ್ ಆಯಿತು ಅಂತ ಹೇಳ್ದೆ. ಆಮೇಲೆ ಚಪಾತಿ ಎಲ್ಲ ಮಾಡಿ ಕಟ್ತೆ. ಮಮ್ಮಿ ಗ್ರೇವಿ ತುಂಬಾ ಚೆನ್ನಾಗಿದೆ, ಎಕ್ಸ್ಟ್ರಾ ಬಾಕ್ಸ್ ಕಟ್ಟು ಮಮ್ಮಿ ಫ್ರೆಂಡ್ಸ್ಗೆ ಅಂತ ಹೇಳಿ ಕಟ್ಟಿಸ್ಕೊಂಡು ಅವನು ಹೋದ. ಸರಿ, ನಾನು ಪವಿ ಸಿಸ್ಟರ್ ಫೋನ್ ಮಾಡಿದ್ರು. ಅಕ್ಕ ದಾಸವಾಳ ಹೂವು ಬಿಟ್ಟಿದೆ, ರಾಯರಿಗೆ ತೊಗೊಂಡೋಗೋರಂತೆ, ಬನ್ನಿ ಅಂತಂದ್ರು. ಸರಿ, ಮೇಲ್ ಬನ್ನಿ ಕಾಫಿ ಮಾಡ್ತೀನಿ ಅಂದ್ರು. ಅಯ್ಯೋ ಬೇಡಪ್ಪ, ನನ್ನ ಕೆಲಸ ಐತೆ, ತಿಂಡಿ ಕಾಫಿ ಎಲ್ಲ ಆಯಿತು ಅಂದ್ಬಿಟ್ಟು ಕೆಳಗಡೆ ನೀನೇ ಬಾ ಅಂತೇಳಿ ದಾಸವಾಳ ಹೂವು ಕಿತ್ಕೊಂಡು ರೋಸ್ ಎಲ್ಲ ಬಿಟ್ಟಿತ್ತು. ಅದೇನೋ ನಿತ್ಯ ಪುಷ್ಪ ಹೂವು ಅಂತೆ, ಕಿತ್ಕೊಳ್ಳಿ ಅಕ್ಕ ಚೆನ್ನಾಗಿರುತ್ತೆ ಅಂದ್ರು. ಎಲ್ಲ ಕಿತ್ಕೊಂಡು ಮತ್ತೆ ಅವ್ರ ಗಿಡದ್ದೇ ಮಲ್ಲಿಗೆ ಹೂವೆಲ್ಲ ಬಿಟ್ಟಿತ್ತು. ಕಿತ್ಕೊಂಡು ನಾನು ಮನೆಗೆ ಬಂದೆ. ಅವ್ರಿಗೂ ರಾಯರು ಆಶೀರ್ವಾದ ಸಿಗಲಿ, ರಾಯರು ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ಆಮೇಲೆ ನಾನು ಮೆಡ್ ಪ್ಲೇಸಿಗೆ ಬಂದೆ. ಅಲ್ಲಿಂದ ನಮ್ಮ ಯಜಮಾನ್ರದ್ದು ಮೆಡಿಸಿನ್ ಖಾಲಿ ಆಗಿತ್ತು, ತೊಗೊಂಡೋಗೋಣ ಅಂತ ಬಂದೆ. ಆಮೇಲೆ ಬಿಸಿಲಲ್ಲೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಹೋಗಿದ್ದಕ್ಕೆ ಸುಸ್ತಾದಂಗೆ ಆಯಿತು. ಯಾಕೋ ಇತ್ತೀಚೆಗೆ ಸ್ವಲ್ಪ ಸುಸ್ತು, ಏನಕ್ಕೂ ಅಂತ ಗೊತ್ತಿಲ್ಲ. ಸರಿ, ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯಿರೋದು ದೇವ್ರ ಸಾಮಾನೆಲ್ಲ ತೊಳೆದು ನಾನು ಮೊದಲೇ ಇಟ್ಟಿರ್ತೀನಿ. ಸರಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಾನು ಮನೆಯಲ್ಲಿ ಹೆಣ್ಮಕ್ಳು ಸಮಸ್ಯೆ ಇರೋದ್ರಿಂದ ನಾನು ಈಚೆಗಡೆ ಪೂಜೆ ಮಾಡಲಿಲ್ಲ. ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಮಾಡಿದೆ. ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದೇನೆ, ಕುತ್ಕೊಂಡ್ರೆ ಎದಳೋದಕ್ಕೆ ಆಗೋದಿಲ್ಲ, ಈ ಕಡೆ ತಿರುಗೋದಕ್ಕೆ ಆಗೋದಿಲ್ಲ, ತುಂಬ ಚಿಕ್ಕದೆ ನಮ್ಮದು ದೇವ್ರ ಮನೆ. ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಆಮೇಲೆ ನನ್ನ ಮಗಳು ಆಫೀಸಿಂದ ಕಾಲ್ ಮಾಡೋದು. ನನ್ನ ಮಗಳು ಹೊಸ ಆಫೀಸ್ಗೆ ಜಾಯ್ನ್ ಆಗಿರೋದ್ರಿಂದ ಅಲ್ಲಿ ಕುರ್ತೀಸ್ ಎಲ್ಲ ಹಾಕೊಂಡು ಹೋಗೋಂಗಿಲ್ಲ, ಜಾಸ್ತಿ ಜೀನ್ಸ್ ಎಲ್ಲ ಇರಬೇಕಂತೆ. ಸರಿ ಬನ್ನಿ ಮಮ್ಮಿ ಸ್ವಲ್ಪ ಬಟ್ಟೆ ತೊಗೋಬೇಕು ಅಂದು ನಾನು ಮನೆಯಿಂದ ಹಾಗೆ ಹೋದೆ. ಅವಳು ಅಲ್ಲೇ ಬಂದ್ಲು. ಸರಿ, ಜೀನ್ಸ್ ಪ್ಯಾಂಟು, ಟಾಪ್ಗಳು, ಶರ್ಟು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಮಗ ಕಾಲ್ ಮಾಡ್ದ, ಮಮ್ಮಿ ಏನಾರು ತಿನ್ನಕ್ಕೆ ತೊಗೋಬಾ ಮಮ್ಮಿ ಅಂದ. ಸರಿ, ಬಾಳೆಕಾಯಿ ತೊಗೊಂಡು ಮನೆಗೆ ಬಂದು ಬಾಳೆಕಾಯಿ ಬಜ್ಜಿ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.